ಓಂ ಶಾಂತಿ. ಏನು ಕರ್ನಾಟಕದ ದೊಡ್ಡ ಮನೆ ಅಂತ ಹೆಸರು ಕೊಟ್ಟಿರುವಂಥ ದೇವೇಗೌಡ ಧರ್ಮಪತ್ನಿ ನಮ್ಮ ಚೆನ್ನಮ್ಮನವರು ನಿನ್ನೆ 5 ಗಂಟೆಗೆ ನಮ್ಮನ್ನಾಗಲಿ ಸ್ವರ್ಗಕ್ಕೆ ಸೇರಿಕೊಂಡಿದ್ದಾರೆ ಅಂತ ನಮ್ಮ ಭಾವನೆ. ಯಾಕಪ್ಪ ಅಂದರೆ ಚೆನ್ನಮ್ಮನವರ ದೈವಭಕ್ತಿ ಯಾವ ಥರ ಅಂದರೆ, ಯಾಕಂದರೆ ನಾವು ಸಂಸ್ಕೃತಿ ಆ ಸಿಸ್ಟಮ್ಸ್ ನೋಡ್ಕೋಬೇಕು. ಅದಕ್ಕೆ ಉದಾಹರಣೆ, ದೇವೇಗೌಡರು CM ಆದಾಗ ಫಸ್ಟ್ ಬರ್ತ್ಡೇ ಮಾಡಿದ್ದು ಆಲಂಗೂರಲ್ಲಿ. ಅವರ ಬರ್ತ್ಡೇಗೆ ನಾವು ಬಟ್ಟೆ ಕೊಡುವಂಥದ್ದು, ನಮ್ಮ ತಾಯಿಗೆ ಅಲ್ಲಿಂದ ಸೀರೆ ತಗೊಂಬಂದು ವೈಷ್ಣವ ಕುಂಕುಮ ಕೊಟ್ಟೋಗಿದ್ದಂಥ ತಾಯಿ ನಮ್ಮ ಚೆನ್ನಮ್ಮನವರು. ಯಾಕಪ್ಪ ಅಂದರೆ ಚೆನ್ನಮ್ಮನವರು ಮನೆಗೆ ಹೋದರೆ, ನಾನು ಒಂದು ಸುಮಾರು 23 ಜನ ಹೋಗ್ತಾ ಇದ್ದೀನಿ ಬಿಡಿ, ಸುಮಾರು 10 ಸಾವಿರ ಬಂದಿದ್ದೀನಿ ಅಷ್ಟೇ ವಿತೌಟ್ ಫುಡ್ಡು. ಯಾವುದೇ ಟೈಮ್ ಹೋಗಲಿ ನಾವು ಇದಂತೀವಿ, ಗುಂತು ಪಂಗ್ಲಾಗ ಏನಂತ ಕನ್ನಡದಲ್ಲೇ ಪೊದ್ದು, ಪೊಡ್ಡು ತುಂಬ ಫೇಮಸ್ ಅವ್ರ ಮನೆಯಲ್ಲಿ ತಿಂಡಿ. ನಾ ಎಷ್ಟಾಯ್ತು ನನಗೆ ಗೊತ್ತಿಲ್ಲ ಅಂತ ತಾಯಿ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆಮೇಲೆ ನಮ್ಮ ಚೆನ್ನಮ್ಮನವ್ರು ಹೇಳ್ಬೇಕಾದ್ರೆ ಎಷ್ಟು ಹೇಳೋದು ಕಮ್ಮಿನೇ. ನಾನು ನನ್ನ ಮಗಳು ಡಾಕ್ಟರ್ ಧನುಷ ಅವರ ಮದುವೆ ಕಾರ್ಡ್ ಕೊಟ್ಟಕ್ಕೆ ಹೋದಾಗ ಅರಿಶಿನ ಕುಂಕುಮ ಕೊಟ್ಟು, ಇದೇ ಸೀರೆ ಉಟ್ಕೋಬೇಕಪ್ಪ ಮದುವೆ ಆದಮೇಲೆ ಅಂತ ಸೀರೆ ಕೊಟ್ಟು ಕಳಿಸಿದಂಥ ತಾಯಿ ನಮ್ಮ ಚೆನ್ನಮ್ಮನವರು. ನನ್ನ ಮಗಳ ಮದುವೆಗೆ ಕುಟುಂಬ ಸಮೇತ ಬಂದು ಆಶೀರ್ವಾದ ಮಾಡಿದಂಥ ಚೆನ್ನಮ್ಮ ಇವತ್ತು ನಮ್ಮ ಬಿಟ್ಟು ಹೋಗಿದ್ದಾರೆ. ನಿಜವಾಗಲೂ ದುಃಖಕರ ಸಂಗತಿ ಇದು. ಯಾಕಂದರೆ ದೇವೇಗೌಡರು ಚೆನ್ನಮ್ಮನವರು ಹೆಂಗೆ ಅಂದರೆ ಹಾಲು ಜೀವನ ಇದ್ದಂಗೆ. ಇವರು ಹೋದ ಉದಾಹರಣೆ ನೋಡ್ಬೇಕಾದ್ರೆ ಇದ್ದ ದಾಂಪತ್ಯ ಎಲ್ಲರಿಗೂ ಇದಾಗಬೇಕು, ಯಾವುದೇ ಕಾರಣಕ್ಕೆ ಒಬ್ಬ ಬಿಟ್ಟು ಹೋಗ್ತಾ ಇರಲಿಲ್ಲ ಅಂತ ಚೆನ್ನಮ್ಮನವರಿಗೆ 6 ಜನ ಮಕ್ಕಳು. ಮೊದಲನೇ ಒಕ್ಕಲಿಗ ಪ್ರಧಾನಮಂತ್ರಿ ಆದಂಥ ದೇವೇಗೌಡ ಧರ್ಮಪತ್ನಿ, ನಮ್ಮ ನೆಚ್ಚಿನ ನಾಯಕರು 2 ಸಲ CM ಆದಂಥ ಕುಮಾರಸ್ವಾಮಿ ಅವರ ತಾಯಿ, ಎಲ್ಲರಿಗೂ ತಾಯಿ ಇದ್ದಂಗೆನೆ. ನಮ್ಮ ಅಣ್ಣನ ಅಷ್ಟು ದೊಡ್ಡದಾದ್ರು ಎಷ್ಟು ಜನ ಸಿಡನ ಪಾಪ ಅಂತ ಇದ್ರು ಅಂತ ಹೃದಯವಂತಿಕೆ ಮಾತೆ ನಮ್ಮ ಚೆನ್ನಮ್ಮ ತಾಯಿ. ಅವರಿಗೆ ಆತ್ಮಶಾಂತಿ ಕೋರಲಿ. ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ನಾವು ಒಂದೇ ಒಂದು ಮಾತು ಹೇಳ್ತೀನಿ, ಎಲ್ಲ ಅವರ ದುಃಖ ಬರೆಸುವಂಥ ಶಕ್ತಿ ಕೊಡಲಿ. ಚೆನ್ನಮ್ಮನು ಎಲ್ಲೇ ಇರಲಿ, ಜನ್ಮ ಇದ್ದರೆ ಒಳ್ಳೆಯದಲ್ಲೇ ಹುಡ್ತಾರೆ. ಅವರ ಕುಟುಂಬಕ್ಕೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಒಳ್ಳೆಯದಾಗಲಿ, ಧೈರ್ಯ ತುಂಬಲಿ ಅಂತ ನಾನು ಹೇಳ್ತೀನಿ. ಮಿಗಿಲಾಗಿ ನಮ್ಮ ತಾಲೂಕಲ್ಲಿ ಅವ್ರ ಫ್ಯಾಮ್ಲಿ ಕೊಟ್ಟಿರುವಂಥ ಕೊಡುಗೆ ಯಾವುದು ಕೊಡೋಕ್ಕಾಗಲ್ಲ, ನಾನು ಕೊಟ್ಟಿದ್ದೀನಿ. ಅಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅವ್ರ ಮಕ್ಕಳು, ಅವರ ಗಂಡ ನಮ್ಮ ಅಪ್ಪಾಜಿ ದೇವೇಗೌಡರು. ಹಂಗಾಗಿ ಎಲ್ಲರಿಗೂ ಆ ಭಗವಂತ ಅವರಿಗೆ, ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬಲಿ ಅಂತ ನಾನು ನಿಮ್ಮ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ಓಂ ನಮಃ ಶಿವಾಯ. ನಮ್ಮ ನಾಡಿನ ಮಾಜಿ ಪ್ರಧಾನಿಗಳು ಆದಂತಹ SD ದೇವೇಗೌಡರವರ ಪತ್ನಿ ಹಾಗೂ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಮಂತ್ರಿಗಳಾದಂಥ ಕುಮಾರಣ್ಣನವರ ತಾಯಿ ಹಾಗೂ ನಿಖಿಲ್ ಕುಮಾರಸ್ವಾಮಿಯವರ ಅಜ್ಜಿಯವರಾದಂತಹ ಚೆನ್ನಮ್ಮನವರು ನಿನ್ನೆ ನಿಧನ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಹಾಗೂ ಅವರ ಕುಟುಂಬದವರಿಗೆ ಒಳ್ಳೆ ಧೈರ್ಯ ಬರಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಓಂ ಶಾಂತಿ. ನಮ್ಮ ಅಪ್ಪಾಜಿಯಾದಂಥ HD ದೇವೇಗೌಡರು ಮಾಜಿ ಪ್ರಧಾನರು, ಅವರ ಧರ್ಮಪತ್ನಿ ಚೆನ್ನಮ್ಮ ಅಜ್ಜಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು
ಅಗಲಿದ್ದಾರೆ. ಅವ್ರಿಗೆ ಆ ದೇವರು ಒಳ್ಳೆ ಶಾಂತಿ ಸಿಗಲಿ ಅಂದ್ಬಿಟ್ಟು ಈ ಮುಖಾಂತರ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅದೇ ರೀತಿ ನಮ್ಮ ಶಿವನ್ ಹೇಳ್ದಂಗೆ ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯಕ್ಕೆ, ಅದು ನಮ್ಮ ತಾಲ್ಲೂಕಿಗೆ ಅವರು ಕುಟುಂಬಸ್ಥರು ಬಹಳ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ತುಂಬು ಕುಟುಂಬ ಅವ್ರದ್ದು. ಅವರು ನಮ್ಮ ಅಪ್ಪಾಜಿಯವರು ಏನೇ ಮುಂದೆ ನಿಂತು ಏನೇ ಮಾಡಬೇಕಾದ್ರೂ ಎಚ್ ಡಿ ದೇವೇಗೌಡರು ಈ ಚೆನ್ನಮ್ಮಜ್ಜಿ ಪಾಪ ಹಿಂದೆ ಇದ್ದು ಎಲ್ಲ ಕುಟುಂಬನ ಪೋಷಣೆ ಮಾಡ್ಕೊಂಡು ಬಂದು ಎಲ್ಲರೂ ಎಲ್ಲ ರೀತಿಯಿಂದಲೂ ಅವರು ಎಲ್ಲ ರಂಗದಲ್ಲೂ ಅವರು ಉದ್ಧಾರ ಆಗಿ ಎಲ್ಲ ರೀತಿಯಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಅಮ್ಮ ತಾಯಿನೇ ಆ ಚೆನ್ನಮ್ಮಜ್ಜಿನೇ. ಈಗ ನಾವು ನಮ್ಮ ತಾಲೂಕಿನ ವಕೀಲ ಸಂಘದಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದ್ಬಿಟ್ಟು ಕೋರ್ಕೊಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೆ. ಓಂ ಶಾಂತಿ. ನಮ್ಮ ಕರ್ನಾಟಕದ CM ಆಗಿದ್ದಂತಹ ದೇವೇಗೌಡರು ಹಾಗೂ ನಮ್ಮ ದೇಶದ ಪ್ರಧಾನಿ ಆಗಿದ್ದಂತಹ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ನಿನ್ನೆ ಸ್ವಗೃಹ ಆಗಿದ್ದಾರೆ. ಅವರಿಗೆ ನಮ್ಮ ಮುಳಬಾಗಲ್ ತಾಲೂಕಿನ ಒಕ್ಕಲಿಗರ ಸಂಘದಿಂದ ದುಃಖವನ್ನು ಅರ್ಪಿಸುತ್ತಾ, ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದ ಕಂಡದ ಮುಖ್ಯಮಂತ್ರಿ ಆಗದಂತಹ ಕುಮಾರಸ್ವಾಮಿ ಅವರು ಹಾಗೂ ಅವರ ಮೊಮ್ಮಕ್ಕಳು ಎಲ್ಲರೂ ಕೂಡ ಈ ನಮ್ಮ ಕರ್ನಾಟಕಕ್ಕೆ ಎಷ್ಟು ಕೊಡುಗೆ ಕೊಟ್ಟರು ಕೂಡ ಸಾಲದು ಅನ್ನೋ ರೀತಿಯಲ್ಲಿ ನಮ್ಮ ಕರ್ನಾಟಕ ಸೇವೆಯನ್ನು ಅವರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ದೇಶ ಕಂಡದ ಒಬ್ಬ ರೈತ ಮಗನಾಗಿ ನಮ್ಮ ಕರ್ನಾಟಕದ ಪ್ರಧಾನಿ ಆಗಿದ್ದಂತಹ ದೇವೇಗೌಡರಿಗೆ ಎಷ್ಟು ಸಾಥು ಕೊಟ್ಟು ಅವರ ಮುನ್ನಡೆಗೆ ಹಾದಿ ಮಾಡಿಕೊಟ್ಟಿರುವಂತಹ ನಮ್ಮ ಚೆನ್ನಮ್ಮ ಅಜ್ಜಿಯವರು ಈ ದಿನ ಸ್ವರ್ಗಸ್ಥರಾಗಿರೋದರಿಂದ ನಮ್ಮ ಕರ್ನಾಟಕದ ಹಾಗೂ ನಮ್ಮ ದೇಶದ ಎಲ್ಲರಿಗೂ ಕೂಡ ಒಂದು ದುಃಖ ಅರ್ಥದಲ್ಲಿ ಎಲ್ಲರೂ ಇದ್ದಾರೆ. ಆದರೂ ಕೂಡ ಆ ತಾಯಿಯ ಆಶೀರ್ವಾದ ನಮ್ಮ ಕರ್ನಾಟಕದ ನಮ್ಮ ಜನಗಳ ಮೇಲೆ ಇರಲಿ ಅಂತ ನಾವು ಭಾವಿಸುತ್ತಾ, ಈ ಕರ್ನಾಟಕದಲ್ಲಿ ಮತ್ತೆ ಅವರು ಹುಟ್ಟು ಬರಲಿ ಅಂತ ನಮ್ಮ ಒಕ್ಕಲಿಗರ ಪರವಾಗಿ ನಾವೆಲ್ಲರೂ ಕೂಡ ಒಂದು ವಿನಂತಿ ಮಾಡುತ್ತಾ, ಅವರು ಸ್ವರ್ಗಸ್ಥರಾಗಿರೋದಕ್ಕೆ ಅವರು ಸ್ವರ್ಗದಲ್ಲಿ ಕೂಡ ಒಳ್ಳೆ ಸುಖಕರವಾಗಿ ಇರಲಿ ಅಂತ ನಾವೆಲ್ಲರೂ ಕೂಡ ಭಾವಿಸುತ್ತಾ ಅವರ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಅವರು ಇಹಲೋಕದಲ್ಲಿದ್ದರೂ ಕೂಡ ನಮ್ಮ ಜನಗಳ ಮೇಲೆ ಅವರ ಆಶೀರ್ವಾದ ಇರಲಿ ಅಂತ ಭಾವಿಸುತ್ತಾ 2 ಮಾತು ಮಾತಾಡೋಕ್ಕೆ ಎಲ್ಲರೂ ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಓಂ ಶಾಂತಿ. ಈ ದಿನ ನಮ್ಮ ನೆಚ್ಚಿನ ನಾಯಕರಾದಂಥ ನಮ್ಮ ಹಿರಿಯರಾದಂಥ ಮಾನ್ಯ ದೇವೇಗೌಡರ ಪತ್ನಿಯಾದ ನಮ್ಮ ಚೆನ್ನಮ್ಮಾಜಿಯವರು ದೈವಾಧೀನರಾಗಿದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕದವರೆಲ್ಲರೂ ದುಃಖತಪ್ತರಾಗಿದ್ದಾರೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಆ ಒಂದು ಧೈರ್ಯ ಇದ್ದು ಆ ಒಂದು ಇದಕ್ಕೆ ಭರಿಸುವ ಶಕ್ತಿ ಕೊಡಲಿ ಭಗವಂತ ಅಂತೇಳಿ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ. ನಮ್ಮ ನಾಡಿನ ಹೆಮ್ಮೆಯ ಪ್ರಧಾನಿಯಾದಂಥ ದೇವೇಗೌಡರ ಧರ್ಮಪತ್ನಿಯಾದಂಥ ಚೆನ್ನಮ್ಮನವರು ನಿನ್ನೆ ಮಧ್ಯಾಹ್ನ ನಮ್ಮನ್ನು ನಮ್ಮ ರಾಜ್ಯವನ್ನಾಗಲಿ ದೈವಾಧೀನ ಹೇಳುವುದಕ್ಕೆ ವಿಷಾದಿಸುತ್ತಾ, ನಮ್ಮ ದೇವೇಗೌಡರು ಕುಮಾರಸ್ವಾಮಿ ಅವರಾಗಲಿ ನಮ್ಮ ಕರ್ನಾಟಕ ಕೊಟ್ಟಂಥ ಕೊಡುಗೆ ಹೇಳುವುದಕ್ಕೂ ಆಗಲ್ಲ ಅಂತ ನಮ್ಮ ಒಕ್ಕಲಿಗರ ಜನಾಂಗಕ್ಕೆ, ಎಸ್ಪೆಷಲಿ ನಮ್ಮ ಜನಾಂಗಕ್ಕೆ ತುಂಬ ಅನುಕೂಲವನ್ನು ಮಾಡಿಕೊಟ್ಟಿರುತ್ತಾರೆ. ಅಂತ ಅದರಲ್ಲಿ ಹಿಂದೆ ಇದ್ದು ನಮ್ಮ ದೇವೇಗೌಡರಿಗೆ ಅದೃಷ್ಟ ದೇವತೆ ಅಂತ ಎಲ್ಲ ನ್ಯೂಸ್ಗಳಲ್ಲಿ ಹೇಳ್ತಾ ಇದ್ದಾರೆ. ಅದೃಷ್ಟ ದೇವತೆ ಅಂತ ನಮ್ಮ ಚೆನ್ನಮ್ಮನವರು ನಿನ್ನೆ ದೈವಾಧೀನ ಹೇಳಲು ವಿಷಾದಿಸುತ್ತೇವೆ. ಹಂಗೆ ನಮ್ಮ ನಾಡಿನ ಜನತೆಯ ಆ ಒಂದು ದುಃಖವನ್ನು ಭರಿಸುವ ಶಕ್ತಿ ಎಲ್ಲರೂ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಚೆನ್ನಮ್ಮನವ್ರಿಗೂ ಸ್ವರ್ಗ ಪ್ರಾಪ್ತಿಯಾಗಲಿ ಅಂತ ಆ ದೈವದಲ್ಲಿ ಪ್ರಾರ್ಥನೆ ಮಾಡುತ್ತಾ ಮಾತನಾಡ್ತೇವೆ. ಓಂ ಶಾಂತಿ. ಧೀಮಂತ ನಾಯಕರು, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ದೇವೇಗೌಡರ ಧರ್ಮಪತ್ನಿಯಾದಂಥ ಚೆನ್ನಮ್ಮಾಜಿಯವರು ನಿನ್ನೆ ನಮ್ಮನ್ನೆಲ್ಲ ಅಗಲಿ ಸ್ವರ್ಗಸ್ಥರಾಗಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಸ್ಥರಿಗೂ ಎಲ್ರಿಗೂ ಧೈರ್ಯ ತುಂಬಿ ಎಲ್ಲ ಒಳ್ಳೆಯದಾಗಲಿ. ಈಗಾಗಲೇ ಎಲ್ಲರೂ ಅಗಲಿ ಹೋಗಲಿದ್ದಾರೆ. ಆ ತಾಯಿ ಹೆಂಗಿ ಎಂತ ಅಂತ
ಆ ತಾಯಿ ಸ್ವರ್ಗಸ್ಥರಾಗಿ ಆ ತಾಯಿಗೆ ಒಳ್ಳೆಯದಾಗಲಿ, ಮತ್ತೊಮ್ಮೆ ಮಗದೊಮ್ಮೆ ಒಳ್ಳೆಯ ಜನ್ಮಗಳು ಕೊಟ್ಟು ಆ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥಿಸ್ತೀನಿ. ಪ್ರಧಾನ ಆಗಿರ್ತಕ್ಕಂಥ ದೇವೇಗೌಡ ಧರ್ಮಪತ್ನಿ ಆಗ್ತಕ್ಕಂಥ ಚೆನ್ನಮ್ಮನವರು ಸ್ವರ್ಗಸ್ಥರಾಗಿದ್ದಾರೆ ನಿನ್ನೆ ತಾನೆ. ಅವರು ಒಂದು ಕುಟುಂಬದಲ್ಲಿ ಶಕ್ತಿಯಾಗಿ ದೇವೇಗೌಡರು ಇರ್ಬೋದು, ಇಲ್ಲ ಕುಮಾರಸ್ವಾಮಿ ಇರ್ಬೋದು, ಅವ್ರು ಬೆಳಿಬೇಕಾದ್ರೆ ಹಿಂದೆ ನಿಂತು ಒಂದು ಮಾರ್ಗದರ್ಶನದಲ್ಲಿ ಕೊಟ್ಟು ಅವ್ರನ್ನ ಒಂದು ಆ ಮಟ್ಟಕ್ಕೆ ಏರ್ಸ್ಕೊಂಡು ಬಂದಿದ್ದಾರೆ. ಚೆನ್ನಮ್ಮನವರು ಬಹಳ ದೈವಭಕ್ತರವರು. ಅವರು ಮನೆಯಲ್ಲಿ ಪ್ರತಿಯೊಬ್ಬರನ್ನ ಚೆನ್ನಾಗಿ ನೋಡಿಕೊಂಡು ಶಿಸ್ತಿನ ಸಿಪಾಯಿಗಳಿಂದ ಬೆಳೆಸಿರ್ತಕ್ಕಂಥದ್ದು ಅವರ ಶ್ರಮ ಬಹಳಷ್ಟಿದೆ. ಯಾಕಂದರೆ ಹೆಣ್ಣು ಒಂದು ಸಂಸಾರದ ಕಣ್ಣು. ಒಂದು ಹೆಣ್ಣು ಆ ಮನೆಯ ಒಂದು ಪಾಠಶಾಲೆದಾಗೆ ಗುರು ಇದ್ದಾಗೆ, ಅದೇ ರೀತಿ ಚೆನ್ನಮ್ಮನವರು ಆ ಮಕ್ಕಳನ್ನ, ತನ್ನ ಪತ್ನಿಯನ್ನ ಒಳ್ಳೆ ದಾರಿಯಲ್ಲಿ ಬೆಳೆಸ್ಕೊಂಡು ಬಂದು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ಇರೋದಕ್ಕೆ ಅವರ ಒಂದು ಶ್ರಮ ಬಹಳಷ್ಟು ಇದೆ. ಅವ್ರು ನೆನ್ನೆ ತಾನೇ ಅವರು ದೈವಾಂತರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನಲ್ಲೇ ಕೋರ್ತಾ ಇದ್ದೀರಿ. ಮಾಜಿ ಪ್ರಧಾನಮಂತ್ರಿಗಳ HD ದೇವೇಗೌಡರ ಒಂದು ಪತ್ನಿ ಚೆನ್ನಮ್ಮನವರು ನಿಧನ ಹೊಂದಿರೋದು ನಮ್ಮ ಕುಲಬಾಂಧವರಿಗೆಲ್ಲರೂ ಕೂಡ ತುಂಬ ನೋವು ತಂದಿದೆ. ಅದರಂತೆ ನಮ್ಮ ಮುಳಬಾಲ್ ತಾಲೂಕಲ್ಲಿ ಕೂಡ ನಮ್ಮ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷರಾದ ನಮ್ಮ ಆಲಂಗೂರು ಶಿವಣ್ಣವರು, ಕಾರ್ಯದರ್ಶಿಗಳಾದ ನಮ್ಮ ನೋಟ್ರಿ ನಾಗರಾಜಣ್ಣವರು, ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರು ಹಾಗೂ ಉಪಾಧ್ಯಕ್ಷರಾದ ನಮ್ಮ ವೆಂಕಟರಮಣಪ್ಪನವರು, ಮತ್ತು ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀರಾಮಪ್ಪನವರು, ನಮ್ಮ ಎಲ್ಲ ತಾಲೂಕಿನ ಎಲ್ಲ ಮುಖಂಡರು ಕೂಡ ಬಂದು ಈ ಒಂದು ಸಂತಾಪ ಸೂಚನಾ ಸಭೆ ಮಾಡಿ ಅವರಿಗೆ ಗೌರವನ ಅರ್ಪಿಸಿದ್ದಾರೆ. ಅದರ ಜೊತೆಗೆ ದೇವೇಗೌಡರು ನಮ್ಮ ದೇಶಕ್ಕೆ ಒಂದು ಉತ್ತಮ ಪ್ರಧಾನಮಂತ್ರಿಗಳು ಅನಿಸ್ಕೊಂಡಿದ್ರು. ಅದರೊಟ್ಟಿಗೆ ಅವರ ಕುಟುಂಬ ಕೂಡ ಮಾದರಿಯಾಗಿತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಜ್ಞಾಪಿಸ್ಕೋಬೇಕು. ಅಂದರೆ ಅವರ ಗಂಡ ಹೆಂಡತಿ ಅವರ ಜೀವನ ಹೆಂಗೆ ನಡೆಸಿದ್ರು ಅನ್ನೋದನ್ನು ನಮ್ಮ ಎಲ್ಲ ನಾಗರಿಕ ಬಂಧುಗಳು ಕೂಡ ಅವರನ್ನು ನೋಡಿ ನಾವು ಕಲಿಬೇಕು ಅಂತ ಒಂದು ಈ ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ. ಅವರು ಹೆಣ್ಣು ಮನಸ್ಸು ಮಾಡಿದರೆ ಇಡೀ ಗಂಡಿನ ಹಿಂದ್ಗಡೆ ಒಳ್ಳೆ ಉತ್ತಮವಾದ ಒಂದು ಸೇವೆ ಮಾಡ್ಬೋದು ಅನ್ನೋದಕ್ಕೆ ನಿದರ್ಶನ ತೋರಿಸಿರ್ತಕ್ಕಂಥ ನಮ್ಮ ಚೆನ್ನಮ್ಮ ಅವರು ಇವತ್ತು ಅಗಲಿದ್ದಾರೆ. ತುಂಬ ನಮ್ಮ ಎಲ್ಲ ಕುಲಬಾಂಧವರಿಗೆಲ್ಲ ಎಲ್ಲ ನಾಗರಿಕ ಬಂಧುಗಳು ಕೂಡ ನೋವನ್ನು ತರ್ತಕ್ಕಂಥ ವಿಷಯ ಆಗಿದೆ. ಮುಂದಿನ ಒಂದು ಶಕ್ತಿ ಭರಿಸುವಂಥ ಶಕ್ತಿ ದೇವರು ಅವರಿಗೆ ಕುಟುಂಬಕ್ಕೆ ಕೊಡಲಿ ಅಂತ ಹೇಳ್ತಾ ಈ ಒಂದು 4 ಮಾತನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.